ಎಲ್ರಿಗೂ ಆಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. BPL ಕಾರ್ಡ್ ಇದ್ದವರಿಗೆ ಹೊಸ ಮಾರ್ಗಸೂಚಿ ಪ್ರಕಟ ಫೆಬ್ರವರಿ 15 ಕೊನೆಯ ದಿನಾಂಕ. ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಏನೇನು ಮಾಡಿಸ್ಬೇಕು ರೇಷನ್ ಕಾರ್ಡ್ಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೆಬ್ರವರಿ 15ರಿಂದ KYC ಇಲ್ಲದ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಸಿಗುವುದಿಲ್ಲ. ಲಕ್ಷಾಂತರ ಜನರಿಗೆ ಶಾಕ್. ಏನದ ಅಂತಂದರೆ ಭಾರತ ಸರ್ಕಾರವು ಹಸಿವು ನಿವಾರಣೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ಜನರ ಬದುಕನ್ನು ಬೆಂಬಲಿಸುವ ಉದ್ದೇಶದಿಂದ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇವುಗಳಲ್ಲಿ ಪ್ರಮುಖವಾದವು ರಾಷ್ಟ್ರೀಯ ಆಹಾರ ಭದ್ರತೆ ಆಯ್ಕೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ NFSA. ಈ ಕಾಯ್ದೆ ಮೂಲಕ ದೇಶದ ಕೋಟ್ಯಾಂತರ ಜನರು ಕಡಿಮೆ ದರದಲ್ಲಿ ಮತ್ತು ಕೆಲವೊಮ್ಮೆ ಉಚಿತವಾಗಿ ಆಹಾರ ಧಾನ್ಯವನ್ನು ಪಡೆಯುತ್ತಿದ್ದಾರೆ. ಈ ಯೋಜನೆಯ ಲಾಭವನ್ನು ಆರ್ಥಿಕವಾಗಿ ಬಡತನ ರೇಖೆಗೆ ಕೆಳಗಿರುವ ಕುಟುಂಬಗಳಿಗೆ ಮತ್ತು ಹಿಂದುಳಿದ ವರ್ಗಗಳು ಪಡೆದುಕೊಳ್ಳುತ್ತಿವೆ. ಈ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಕೆಳಗೆ ನೀಡಲಾಗಿದೆ, ಬನ್ನಿ ನೋಡೋಣ. ಆದರೆ ಈ ಯೋಜನೆಯಲ್ಲಿ ದುರುಪಯೋಗವನ್ನು ತಡೆಯಲು ಮತ್ತು ಸಹಾಯವನ್ನು ಅರ್ಹ ಫಲಾನುಭವಿಗಳಿಗೆ ಮಾತ್ರ ನೀಡುವ ಉದ್ದೇಶದಿಂದ ಸರ್ಕಾರವು ಹೊಸ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇವುಗಳಲ್ಲಿ ಇತ್ತೀಚಿನ ಮಾರ್ಗಸೂಚಿಯ ಪ್ರಕಾರ ಪಡಿತರ ಚೀಟಿ ಹೊಂದಿರುವ ಫಲಾನುಭವಿಗಳು KYC ಪ್ರಕ್ರಿಯೆ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕಾಗಿದೆ. ಅಂದರೆ KYC ಮಾಡಿಸ್ಕೊಂಡಿರಲೇಬೇಕು ಅಂತ ಹೇಳ್ತಿದೆ. ಅಂದರೆ ರೇಷನ್ ಕಾರ್ಡ್ಗೆ ನಂಬರು, ಈ ಥರ ಆಧಾರ್ ಕಾರ್ಡು ಎಲ್ಲ ಲಿಂಕ್ ಆಗಿರಲೇಬೇಕು. KYC ಪ್ರಕ್ರಿಯೆಯನ್ನು ಹೇಗೆ ಮಾಡುವುದು ಅಂತಂದರೆ KYC ಮಾಡಿಸುವುದು ಕೊನೆಯ ದಿನಾಂಕ ಯಾವಾಗ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. KYC ಅಂತಂದರೆ ಇದು KYC ಯಾವಾಗಲೂ ಕಡ್ಡಾಯವಾಗಿರುತ್ತೆ. ಫಲಾನುಭವಿಗಳಿಗೆ ನಿಗದಿತ ದಿನಾಂಕದೊಳಗೆ KYC ಮಾಡಿಕೊಳ್ಳಬೇಕು. KYC ಮಾಡಿಸದಿದ್ದರೆ ಪಡಿತರ ವಿತರಣೆ ಸ್ಥಗಿತಗೊಳ್ಳಲಿದೆ. ಅಂದರೆ KYC ಮಾಡಿಲ್ಲ ಅಂದರೆ ನೀವು ಪಡಿತರ ಚೀಟಿ ತಗೊಳ್ಳೋಕ್ಕೆ ಆಗಲ್ಲ, ರೇಷನ್ ಕಾರ್ಡ್ ತಗೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಫೆಬ್ರವರಿ 15, 2025 ಅಂದರೆ ಕೊನೆಯ ದಿನಾಂಕ. ಇದರಿಂದ KYC ಪ್ರಕ್ರಿಯೆ ಪೂರೈಸಿದ ಫಲಾನುಭವಿಗಳಿಗೆ ಪಡಿತರ ಚೀಟಿ ವಿತರಣೆ ಸ್ಥಗಿತಗೊಳಿಸಲಿದೆ. ಈ ನಿಯಮವು ರಾಷ್ಟ್ರೀಯ ಮಟ್ಟದಲ್ಲಿ ಅನ್ವಯವಾಗಲಿದ್ದು ಫಲಾನುಭವಿಗಳಿಗೆ ಆತಂಕವನ್ನು ಉಂಟುಮಾಡಿದೆ. ಸರ್ಕಾರವು ಪಡಿತರ ಚೀಟಿದಾರರಿಗೆ ಈಗಾಗಲೇ ಮುನ್ನೋಟ ಸೂಚನೆಗಳನ್ನು ನೀಡಿದ್ದು KYC ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಒತ್ತಾಯಗೊಳಿಸಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಆಯ್ಕೆ ಮತ್ತು KYC ಮಹತ್ವವೇನು? ಇದರ ಮಹತ್ವವೇನೆಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ದೇಶದ ಸುಮಾರು 67% ಜನಸಂಖ್ಯೆಯನ್ನು ಒಳಗೊಂಡಿದೆ. ಈ ಯೋಜನೆಯಡಿ ಬಡ ಕುಟುಂಬಗಳಿಗೆ ತಿಂಗಳಿಗೆ ತಲಾ 5 ಕಿಲೋ ಆಹಾರ ಧಾನ್ಯವನ್ನು ಕೆಲವು 1:3 ರೂಪಾಯಿ ದರದಲ್ಲಿ ನೀಡಲಾಗುತ್ತದೆ. ಈ ಲಾಭವನ್ನು ಸರಿಯಾಗಿ ಬಡ ಜನರಿಗೂ ಅರ್ಹ ಫಲಾನುಭವಿಗಳಿಗೂ ಮಾತ್ರ ವಿತರಿಸಲು KYC ಒಂದು ತಂತ್ರಜ್ಞಾನವನ್ನು ನವೀನ ಪ್ರಯೋಗವಾಗಿದೆ. ಇದು ಫಲಾನುಭವಿಗಳ ದತ್ತಾಂಶವನ್ನು ಆಧಾರ್ ಕಾರ್ಡ್ ಜೊತೆ ಸಂಪರ್ಕಿಸಲು ಮತ್ತು ವೈಯಕ್ತಿಕ ವಿವರಗಳನ್ನು ನಿಖರವಾಗಿ ಪರಿಶೀಲಿಸಲು ಸಹಾಯ ಮಾಡುತ್ತದೆ. ನೋಡಿ, KYC ಏನನ್ನು, ಅದರ ಮಹತ್ವವೇನು ಅಂತ ತಿಳ್ಕೊಂಡಾಗಿದೆ. ಈಗ ನೆಕ್ಸ್ಟ್ ನೋಡೋಣ, KYC ಹೇಗೆ ಮಾಡಿಸೋದು, ಪ್ರಕ್ರಿಯೆ ಹೇಗೆ ಮಾಡಿಸೋದು ಅಂತ ನೋಡೋಣ. KYC ಪ್ರಕ್ರಿಯೆ ಅನುಸರಿಸಲು ಫಲಾನುಭವಿಗಳಿಗೆ ಹತ್ತಿರ ಪಡಿತರ ಚೀಟಿ ಕೇಂದ್ರ ಅಂದರೆ
ಗ್ರಾಮ್ 1, ಬೆಂಗಳೂರು 1 ಈ ಥರ ಇರುತ್ತಲ್ಲ, ಅಥವಾ ಆಹಾರ ಪೂರೈಕೆ ಇಲಾಖೆ ಕಚೇರಿ ಫುಡ್ ಆಫೀಸ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಫಸ್ಟು ಗೊತ್ತಾಗಲಿಲ್ಲ ಅಂದರೆ ಕೇಳಿ, ಯಾರು ಹೇಳ್ತಾರೆ. ಫುಡ್ ಆಫೀಸ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಬಹುದು. ಪ್ರಕ್ರಿಯೆಗಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೂ ಪಡಿತರ ಚೀಟಿಯನ್ನು ವಿವರಗಳನ್ನು ಅಗತ್ಯವಿರುತ್ತದೆ. ಅಥವಾ ಆನ್ಲೈನ್ನಲ್ಲಿ ಮುಖಾಂತರವೂ ಈ KYC ಮಾಡಿಸಬಹುದು. ಆನ್ಲೈನ್ನರ ಮಾಡಿಸ್ಬೋದು, ಅಲ್ಲಿ ಫುಡ್ ಆಫೀಸಲ್ಲಾರ ಮಾಡಿಸ್ಬೋದು. ಆನ್ಲೈನ್ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ ನೋಡೋಣ. ಪ್ರತಿ ರಾಜ್ಯ ಸರ್ಕಾರದ ಆಹಾರ ಪಡಿತರ ಚೀಟಿ ಇಲಾಖೆ ನೋಡಿ, ಇದು ವೆಬ್ಸೈಟು, ಅಧಿಕೃತ ವೆಬ್ಸೈಟು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಇದು ಮಾಡ್ಕೊಳ್ಳಿ. ಈ KYC ಅದ್ರ ಮೇಲೆ ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಪಡಿತರ ಚೀಟಿ ಸಂಖ್ಯೆ, ಆಧಾರ್ ಸಂಖ್ಯೆ ನಮೂದಿಸಿ. ನೆಕ್ಸ್ಟು OTP ಹಾಕಬೇಕಾಗುತ್ತೆ. OTP ದೃಢೀಕರಿಸಿ ಮೂಲಕ ಈ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ನೆಕ್ಸ್ಟು ಈ KYC ಪ್ರಕ್ರಿಯೆ ಅಗತ್ಯವಿದ್ದರೂ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ರೂರಲ್ ಏರಿಯಾಸಲ್ಲಿ ಜನರು ತಾಂತ್ರಿಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಇದನ್ನು ಮನಗಂಡ ಸರ್ಕಾರ ಸ್ಥಳೀಯ ಕಾರ್ಯಕರ್ತರ ಸಹಾಯದಿಂದ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಮುಂದಾಗಿದೆ. ಇನ್ನು ಫಲಾನುಭವಿಗಳಿಗೆ ಫೆಬ್ರವರಿ 15ರ ಗಡುವಿನ ಮುನ್ನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಮೂಲಕ ಸರ್ಕಾರದ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಇದು ಫೆಬ್ರವರಿ 15 ಕೊನೆಯ ದಿನಾಂಕವಾಗಿರುತ್ತೆ. ಅಷ್ಟರೊಳಗೆ ನೀವು ಬೇಗ ಮಾಡಿಸ್ಬೇಕಾಗುತ್ತೆ. ಈ KYC ಮಾಡಿಸಿಲ್ಲ, ಇದೆಲ್ಲ ಈ KYC ಮಾಡಿಸಿರೋರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಅಂತ ಹೇಳ್ತಿದ್ದಾರೆ. ಭಾರತ ಸರ್ಕಾರವು ಹೊಸ ಮಾರ್ಗಸೂಚಿ ಬಡವರ ಕಲ್ಯಾಣಕ್ಕಾಗಿ ನಡೆಸಲಾಗುತ್ತಿರುವ ಮುಖ್ಯ ಪ್ರಯತ್ನಗಳಲ್ಲಿ ಒಂದಾಗಿದೆ. ಆದಾಗ್ಯೂ ಫಲಾನುಭವಿಗಳು ಸರ್ಕಾರದ ಸೂಚನೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸದೇ ಇದ್ದರೂ ಅವರಿಗೆ ಪಡಿತರ ಸಿಗುವುದಿಲ್ಲ. ಈ ಕಾರಣದಿಂದಾಗಿ ಫಲಾನುಭವಿಗಳಿಗೂ ಈ ಮಾರ್ಗಸೂಚಿಯನ್ನು ಗಂಭೀರವಾಗಿ ತೆಗೆದುಕೊಂಡು ಮತ್ತು ಈ KYC ಪ್ರಕ್ರಿಯೆಯನ್ನು KYC ಪ್ರೊಸೆಸ್ ಶೀಘ್ರವಾಗಿ ಪೂರ್ಣಗೊಳಿಸಿ. ಫಸ್ಟು ನೀವು KYC ಮಾಡಿಸಿ, ನೆಕ್ಸ್ಟು ಪಡಿತರ ಚೀಟಿನ ತೆಗೆದುಕೊಳ್ಳಬೇಕು. ಇಲ್ಲಾಂದರೆ ಒಬ್ಬರನ್ನ ಸೇರಿಸ್ಬೇಕು ಅಂತಂದ್ರೂ ನೀವು ಪಡಿತರ ಚೀಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರೇಷನ್ ಕಾರ್ಡ್ ಇದೆ ಅಂದರೆ ರೇಷನ್ ಸಿಗಲ್ಲ ಅಂತ ಹೇಳ್ತಾ ಎಲ್ಲರೂ ರೇಷನ್ ಕಾರ್ಡ್ಗೆ ಸೇರಿಸಿ ಮತ್ತು ರೇಷನ್ ಕಾರ್ಡ್ನ ವಿತರಣೆಯನ್ನು ತಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.